ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಷಯವಾದ ಪ್ರಮುಖ ಸಮಿತಿಗಳು ಹಾಗೂ ಆಯೋಗಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಅಂದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು PC, SDA, FDA, PSI ಹಾಗೆ ಟೀಚರ್ ಹುದ್ದೆಗಳಾಗಿರಬಹುದು, ಹಾಗೆ KPSC ನಡೆಸ್ತಕ್ಕಂತಹ ಗ್ರೂಪ್ C ಹುದ್ದೆಗಳಾಗಿರ್ಬೋದು, ಹಾಗೆ ಇನ್ನಿತರ ಹುದ್ದೆಗಳಲ್ಲಿ ಈ ಪ್ರಮುಖ ಸಮಿತಿ ಅಥವಾ ಆಯೋಗಗಳನ್ನು ಕೊಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಇದ್ರ ಮೇಲೆ 1 ಅಥವಾ 2 ಅಂಕಗಳು ಕಡ್ಡಾಯವಾಗಿ ಇದ್ದೇ ಇರುತ್ತೆ ಅಂತಕ್ಕಂತಹದ್ದು. ಯಾರು ನಮ್ಮ ಮಾದೇಶ ಎಜುಕೇಟರ್ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹದ್ದು. ಪ್ರಮುಖ ಸಮಿತಿಗಳು ಆಯೋಗಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂತಹದ್ದು. ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂತಹದ್ದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿರ್ತಕ್ಕಂತಹದ್ದು. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿರವರ ಸಮಯದಲ್ಲಿ ಒಂದು ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಬೇಕು ಅಂತ ಹೇಳಿ ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅವ್ರನ್ನ ನೇಮಕ ಮಾಡ್ತಾರೆ. ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಒಂದು ವರದಿಯನ್ನು ಸಲ್ಲಿಸುತ್ತೆ. ಆ ವರದಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ 1974ರಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾಗ 4A ಏನು 51A ವಿಧಿಯನ್ನು ಸ್ಥಾಪಿಸುವ ಮೂಲಕ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ ಅಂತಕ್ಕಂತಹದ್ದು. ಹಾಗೆ ಈ ಮೂಲಭೂತ ಕರ್ತವ್ಯಗಳನ್ನು ಭಾರತಕ್ಕೆ 42ನೇ ವಿಧಿಯಲ್ಲಿ 1974ರಲ್ಲಿ ಸೇರಿಸಿದಾಗ ಇದ್ದಂತಹ ಮೂಲಭೂತ ಕರ್ತವ್ಯಗಳು ಎಷ್ಟು ಅಂತಂದರೆ 10 ಇದ್ವು. ತದನಂತರ 2002ರಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡುವ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ತಕ್ಕಂತಹದ್ದು ಅವರ ತಂದೆ ತಾಯಿ ಅಥವಾ ಪೋಷಕರ ಕರ್ತವ್ಯ ಅಂತ ಹೇಳಿ ನಮ್ಮ ಭಾರತ ಸಂವಿಧಾನಕ್ಕೆ ಒಂದು 11ನೇ ಮೂಲಭೂತ ಕರ್ತವ್ಯವನ್ನು 51AK ವಿಧಿಗೆ ಸೇರಿಸಲಾಯಿತು ಅಂತಕ್ಕಂತಹದ್ದು. ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಿವೆ ಅಂತಕ್ಕಂತಹದ್ದು. ತದನಂತರ SK ಧಾರ್ ಸಮಿತಿಯನ್ನು ನೋಡೋದಾದರೆ ಈ SK ಧಾರ್ ಸಮಿತಿ ಅಂತಕ್ಕಂತಹದ್ದು ಭಾಷಾವಾರು ರಾಜ್ಯಗಳ ರಚನೆಗೆ ಕುರಿತಾಗಿ ನೇಮಕವಾದಂತಹ ಒಂದು ಮೊದಲ ಸಮಿತಿ ಅಂತಕ್ಕಂತಹದ್ದು. ಈ ಸಮಿತಿಯನ್ನು 1948ರಲ್ಲಿ ನೇಮಕ ಮಾಡಲಾಯಿತು ಅಂತಕ್ಕಂತಹದ್ದು. ಹಾಗೆ ಮತ್ತೊಂದು ಸಮಿತಿ ಯಾವುದಂತಂದರೆ JVP ಸಮಿತಿ ಅಂತಕ್ಕಂತಹದ್ದು. ಇದು ಕೂಡ ಭಾಷಾವಾರು ರಾಜ್ಯಗಳ ರಚನೆಯನ್ನು ಮಾಡಲಿಕ್ಕೆ ಸ್ಥಾಪನೆ ಮಾಡಿದಂತಹ ಒಂದು ಸಮಿತಿ ಅಂತಕ್ಕಂತಹದ್ದು. JVP ಅಂತಂದರೆ J ಅಂತಂದರೆ ಜವಾಹರ್ಲಾಲ್ ನೆಹರು, V ಅಂತಂದರೆ ವಲ್ಲಭಾಯ್ ಪಟೇಲ್, P ಅಂತಂದರೆ ಪಟ್ಟಾಭಿ ಸೀತಾರಾಮಯ್ಯ ಅಂತಕ್ಕಂತಹದ್ದು. ಈ ಮೂವರನ್ನು ಸೇರಿ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಈ ಸಮಿತಿ ಕೂಡ 1948ರಲ್ಲಿ ನೇಮಕವಾದಂತಹ ಸಮಿತಿ. ಇದು ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಿಸಿದ್ದು ಅಂತಕ್ಕಂತಹದ್ದು. ಹಾಗೆ ಇನ್ನೊಂದು ಫಜಲ್ ಆಲಿ ಸಮಿತಿ ಅಂತಕ್ಕಂತಹದ್ದು. ಈ ಫಜಲ್ ಆಲಿ ಸಮಿತಿಯನ್ನು 1953ರಲ್ಲಿ ನೇಮಕ ಮಾಡ್ತಾರೆ. ಇದು ಕೂಡ ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಅಂತಕ್ಕಂತಹದ್ದು. ಈ ಸಮಿತಿಯು 1955ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ ವರದಿಯನ್ನು ಆಧರಿಸಿ ನಮ್ಮ ಭಾರತದಲ್ಲಿ 14 ರಾಜ್ಯಗಳನ್ನು ಜಾರಿಗೆ ತರ್ತಾರೆ ಅಂತಕ್ಕಂತಹದ್ದು. ಇನ್ನು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೋಡೋದಾದರೆ ಈ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂತಹದ್ದು ಪಂಚಾಯತ್ ರಾಜ್ ಸ್ಥಾಪನೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಈ 1952ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರು ಒಂದು CDP ಪ್ರೋಗ್ರಾಮ್ ಅಂತದನ್ನ ಜಾರಿಗೆ ತರ್ತಾರೆ. CDP ಅಂತಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತಕ್ಕಂತಹದ್ದೇನಿದೆ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದು ಇದನ್ನು ಯಶಸ್ವಿಯಾಗಿ ಜಾರಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿ ಪಂಚಾಯತ್ ರಾಜ್ ಸ್ಥಾಪನೆಗೆ ಕಾರಣ ಆಗ್ತಾರೆ ಅಂತಕ್ಕಂತಹದ್ದು. ಇವರ ವರದಿಯನ್ನು ಆಧರಿಸಿ ಒಂದು
ಪ್ರಥಮವಾಗಿ ರಾಜಸ್ಥಾನದ ನಾಗೂರ್ನಲ್ಲಿ ಜವಾಹರ್ಲಾಲ್ ನೆಹರು ಅವರು 1959 ಅಕ್ಟೋಬರ್ 2ನೇ ತಾರೀಕು ಒಂದು ಪಂಚಾಯತನ್ನು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂತಹದ್ದು. ಅದನ್ನು ಈ ನಮ್ಮ ಜವಾಹರ್ಲಾಲ್ ನೆಹರು ಅವರೇ ಉದ್ಘಾಟನೆ ಮಾಡ್ತಕ್ಕಂತಹದ್ದು. ಇನ್ನು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂತಹದ್ದು 3 ಹಂತದ ಒಂದು ಪಂಚಾಯತ್ ರಾಜ್ ಸಿಸ್ಟಮನ್ನು ನೀಡುತ್ತೆ ಅಂತಕ್ಕಂತಹದ್ದು. ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಪಂಚಾಯಿತಿ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಅಂತಕ್ಕಂತಹದ್ದು. ಈ 3ನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳಿ ಇವರ ಒಂದು ಪ್ರಮುಖ ತತ್ವ ಏನಾಗಿತ್ತಪ್ಪ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂತಹದ್ದು. ಏನು ಅಧಿಕಾರ ವಿಕೇಂದ್ರೀಕರಣ ಅನ್ನುವಂತಹ ಒಂದು ತತ್ವವನ್ನು ಅಳವಡಿಸಿಕೊಂಡು ಇವರು ಒಂದು ಪಂಚಾಯತ್ ರಾಜ್ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಅಂತಕ್ಕಂತಹದ್ದು. ಇನ್ನು ಸರ್ಕಾರಿಯ ಆಯೋಗ ಅಂತಕ್ಕಂತಹದ್ದು, ಈ ಸರ್ಕಾರಿಯ ಆಯೋಗ ಅಂತಕ್ಕಂತಹದ್ದು ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಶಾಸನವನ್ನು ರಾಜ್ಯ ಸರ್ಕಾರ ಒಪ್ತಾ ಇರಲಿಲ್ಲ, ಅಥವಾ ರಾಜ್ಯ ಸರ್ಕಾರದ ಶಾಸನಗಳನ್ನು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ. ಹಾಗಾಗಿ ಇವೆರಡರ ಸಂಬಂಧವನ್ನು ಉತ್ತಮಗೊಳಿಸಬೇಕು ಅಂತ ಹೇಳಿ ಈ ಸರ್ಕಾರಿ ಆಯೋಗವನ್ನು ನೇಮಕ ಮಾಡ್ತಕ್ಕಂತಹದ್ದು. ಇದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತಾಗಿದೆ ಅಂತಕ್ಕಂತಹದ್ದು. ಇನ್ನು JS ವರ್ಮಾ ಸಮಿತಿ ಅಂತಕ್ಕಂತಹದ್ದು ಇದು ಕೂಡ ಮೂಲಭೂತ ಕರ್ತವ್ಯಗಳ ಪುನರ್ ಪರಿಶೀಲನೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಇನ್ನು ಕಾಲೇಲ್ಕರ್ ಆಯೋಗ ಅಂತಕ್ಕಂತಹದ್ದು, ಅಂದರೆ ಕಾಲೇಲ್ಕರ್ ಆಯೋಗ ಅಂತ ಕರಿತೇವೆ. ಇದು ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂತಹದ್ದು. ಅಂದರೆ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿಗೋಸ್ಕರ ಯಾವ ಕಾರ್ಯಕ್ರಮವನ್ನು ರೂಪಿಸಬೇಕು ಮತ್ತು ಅವರ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂತಹ ಉದ್ದೇಶದಿಂದ ನೇಮಕ ಮಾಡಿದಂತಹ ಸಮಿತಿ ಯಾವುದಂತಂದರೆ ಕಾಲೇಲ್ಕರ್ ಆಯೋಗ ಅಂತಕ್ಕಂತಹದ್ದು. ಇನ್ನು LG ಅವನೂರು ಆಯೋಗ ಅಂತಕ್ಕಂತಹದ್ದು ಇದು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂತಹದ್ದು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ ಒಂದು ಯಾವ ರೀತಿಯ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲ ಬಾರಿಗೆ ನೇಮಕ ಮಾಡಿದಂತಹದ್ದು LG ಅವನೂರು ಆಯೋಗ ಅಂತಕ್ಕಂತಹದ್ದು. ಇನ್ನು ರಾಜೇಂದ್ರ ಸಾಚರ್ ಆಯೋಗ ಅಂತಕ್ಕಂತಹದ್ದು ಇದು ಮುಸ್ಲಿಮರ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿಯಲು ನೇಮಕ ಮಾಡಿದಂತಹ ಆಯೋಗ ಯಾವುದು? ಈ ರಾಜೇಂದ್ರ ಸಾಚರ್ ಆಯೋಗ ಅಂತಕ್ಕಂತಹದ್ದು. ಇನ್ನು BN ಶ್ರೀಕೃಷ್ಣ ಸಮಿತಿ ಅಂತಕ್ಕಂತಹದ್ದು ಒಂದು ತೆಲಂಗಾಣ ರಾಜ್ಯ ರಚನೆಗೆ ಒಂದು ಸಂಬಂಧಿಸಿದಂತಹ ಆಯೋಗ ಅಂತಕ್ಕಂತಹದ್ದು. ಈ BN ಶ್ರೀಕೃಷ್ಣ ಸಮಿತಿಯನ್ನು 2010ರಲ್ಲಿ ನೇಮಕ ಮಾಡ್ತಾರೆ. 2010ರಲ್ಲಿ ನೇಮಕ ಮಾಡಿ ಈ ತೆಲಂಗಾಣ ರಾಜ್ಯ ರಚನೆಗೆ ಅನೇಕ ಉಗ್ರ ಹೋರಾಟಗಳು ನಡೀತವೆ. ಅಂದರೆ ತೆಲಂಗಾಣ ರಾಜ್ಯವನ್ನು ರಚನೆ ಮಾಡಬೇಕು ಅಂತ ಹೇಳಿ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಿರ್ತವೆ. ಅದರ ಪ್ರತಿಫಲವಾಗಿ 2014 ಜೂನ್ 2ರಂದು ನಮ್ಮ ದೇಶದ 29ನೇ ರಾಜ್ಯವಾಗಿ ತೆಲಂಗಾಣ ರಾಜ್ಯ ಸ್ಥಾಪನೆ ಆಗುತ್ತೆ ಅಂತಕ್ಕಂತಹದ್ದು. ಪ್ರಸ್ತುತ ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ ಅಂತಕ್ಕಂತಹದ್ದು. ಅಂದರೆ 29ನೇ ರಾಜ್ಯವಾಗಿ ತೆಲಂಗಾಣ ರಾಜ್ಯ ರಚನೆ ಆಯಿತು. ಆದರೆ ಪ್ರಸ್ತುತ ಇರತಕ್ಕಂತಹ ರಾಜ್ಯಗಳ ಸಂಖ್ಯೆ ಎಷ್ಟಂತಂದರೆ 28. ಕಾರಣ ಏನಂತಂದರೆ ಜಮ್ಮು ಮತ್ತು ಕಾಶ್ಮೀರವನ್ನು ವಿಭಾಗಿಸಿ ಜಮ್ಮು ಕಾಶ್ಮೀರ ಅಂತಕ್ಕಂತಹದ್ದು ಒಂದು ಕೇಂದ್ರಾಡಳಿತ ಪ್ರದೇಶ, ಹಾಗೆ ಲಡಾಖ್ ಅನ್ನುವಂತಹದ್ದು ಇನ್ನೊಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ 28 ರಾಜ್ಯಗಳಿವೆ ಅಂತಕ್ಕಂತಹದನ್ನ ನೀವು ತಿಳ್ಕೋಬೇಕು ಪ್ರಸ್ತುತವಾಗಿ. ಇನ್ನು ಕಪೂರ್ ಆಯೋಗ ಅಂತಕ್ಕಂತಹದ್ದು, ಈ ಕಪೂರ್ ಆಯೋಗವನ್ನು ಗಾಂಧೀಜಿಯವರ ಹತ್ಯೆ ವಿಚಾರಣೆಗೆ ಕುರಿತಾಗಿ ನೇಮಕ ಮಾಡ್ತಕ್ಕಂತಹದ್ದು. ಅಂದರೆ 1948 ಜನವರಿ 30ರಂದು ಗೂಡ್ಸೆರವರು ಗಾಂಧೀಜಿರವ್ರನ್ನ ಹತ್ಯೆ ಮಾಡ್ತಾರೆ. ಆ ಗಾಂಧೀಜಿರವ್ರನ್ನ ಹತ್ಯೆ ಮಾಡಿದ್ದಕ್ಕಾಗಿ ಒಂದು ವಿಚಾರಣೆಯನ್ನು ನಡೆಸಲು ಒಂದು ಕಪೂರ್ ಆಯೋಗವನ್ನು ನೇಮಕ ಮಾಡ್ತಕ್ಕಂತಹದ್ದು. ಹಾಗೆ ಇನ್ನೊಂದು ಟಕ್ಕರ್ ಆಯೋಗ ಅಂತಕ್ಕಂತಹದ್ದು. ಈ ಟಕ್ಕರ್ ಆಯೋಗವನ್ನು ಇಂದಿರಾ ಗಾಂಧಿ ಹತ್ಯೆ ವಿಚಾರಣೆಯನ್ನು ಮಾಡಲಿಕ್ಕೆ ನೇಮಕ ಮಾಡ್ತಕ್ಕಂತಹದ್ದು ಈ ಟಕ್ಕರ್ ಆಯೋಗ ಅಂತಕ್ಕಂತಹದ್ದು. ಇಂದಿರಾ ಗಾಂಧಿರವರನ್ನು 1984ರಲ್ಲಿ ಅವರ ಒಂದು ಅಂಗರಕ್ಷಕ ಪಡೆಯವರೇ ಅವರನ್ನು ಹತ್ಯೆ ಮಾಡ್ತಾರೆ ಅಂತಕ್ಕಂತಹದ್ದು. ಆ ಹತ್ಯೆಯನ್ನು ಕುರಿತು ವಿಚಾರಣೆ ಮಾಡಲಿಕ್ಕೆ ನೇಮಕ ಮಾಡ್ತಕ್ಕಂತಹದ್ದು ಈ ಟಕ್ಕರ್ ಆಯೋಗ ಅಂತಕ್ಕಂತಹದ್ದು. ಇನ್ನು ಲಿಬರ್ಹನ್ ಆಯೋಗ ಅಂತಕ್ಕಂತಹದ್ದು. ಈ ಲಿಬರ್ಹನ್ ಆಯೋಗ ಅಂತಂದರೆ 1992ರಲ್ಲಿ ಈ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡ್ತಾರೆ.
ಈ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ದಕ್ಕಾಗಿ ಅದರ ವಿಚಾರಣೆಯನ್ನು ನಡೆಸಲು ನೇಮಕ ಮಾಡಿದಂತಹದ್ದು ಈ ಲಿಬರಲ್ ಆಯೋಗ ಅಂತಕ್ಕಂತಹದ್ದು. ಹಾಗೆ ಇನ್ನು ಜೈನ್ ಆಯೋಗ ಅಂತಕ್ಕಂತಹದ್ದು. ಇನ್ನು ರಾಜೀವ್ ಗಾಂಧಿರವರ ಹತ್ಯೆಯ ವಿಚಾರಣೆಯನ್ನು ಕುರಿತು ಅಧ್ಯಯನ ಅಥವಾ ವಿಚಾರಣೆ ಮಾಡಲಿಕ್ಕೆ ನೇಮಕ ಮಾಡಿದಂತಹದ್ದು ಈ ಜೈನ್ ಆಯೋಗ ಅಂತಕ್ಕಂತಹದ್ದು. ಅಂದರೆ ಈ ರಾಜೀವ್ ಗಾಂಧಿರವರು ತಮಿಳುನಾಡಿಗೆ ಒಂದು ಪಕ್ಷದ ಪ್ರಚಾರಕ್ಕಾಗಿ ಹೋಗಿದ್ದಂಥ ಸಂದರ್ಭದಲ್ಲಿ ಈ ತಮಿಳುನಾಡಿನ LTTE ಉಗ್ರರು ಏನಿದ್ದಾರೆ ಇವರು ಅವರನ್ನು ಹತ್ಯೆ ಮಾಡ್ತಾರೆ. ಆ ಹತ್ಯೆಯನ್ನು ಕುರಿತು ವಿಚಾರಣೆ ಮಾಡಲಿಕ್ಕೆ ಈ ಜೈನ್ ಆಯೋಗವನ್ನು ನೇಮಕ ಮಾಡ್ತಾರೆ ಅಂತಕ್ಕಂತಹದ್ದು. ಇನ್ನು ವಿಜಯ್ ಕೇಳಲ್ಕರ್ ಸಮಿತಿ ಅಂತಕ್ಕಂತಹದ್ದು. ಈ ವಿಜಯ್ ಕೇಳಲ್ಕರ್ ಸಮಿತಿ ಅಂತಕ್ಕಂತಹದ್ದು ಪ್ರತ್ಯಕ್ಷ ಹಾಗೂ ಪರೋಕ್ಷ ತೆರಿಗೆಯನ್ನು ಸುಧಾರಣೆ ಮಾಡಲಿಕ್ಕಾಗಿ ನೇಮಕ ಮಾಡಿದಂತಹ ಒಂದು ಸಮಿತಿ. ಇನ್ನು ಹಿಲ್ಟನ್ ಯಂಗ್ ಸಮಿತಿ ಅಂತಕ್ಕಂತಹದ್ದು. ಈ ಹಿಲ್ಟನ್ ಯಂಗ್ ಸಮಿತಿ ಏನಿದೆ ಇದನ್ನು 1927ರಲ್ಲಿ ನೇಮಕ ಮಾಡ್ತಾರೆ. ಈ ಸಮಿತಿ ನಮ್ಮ ಭಾರತ ದೇಶಕ್ಕೆ ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತ ವರದಿಯನ್ನು ಸಲ್ಲಿಸುತ್ತೆ. ವರದಿಯನ್ನು ಸಲ್ಲಿಸಿದ ನಂತರ ಒಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂತಹದ್ದು. ನಿಮಗೆ ಪ್ರಶ್ನೆ ಕೇಳ್ಬೋದು, ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಒಂದು ವರದಿಯನ್ನು ಸಲ್ಲಿಸಿದಂತಹ ಸಮಿತಿ ಯಾವುದು ಅಂತ ಕೇಳಿದಾಗ ನೀವು ಹಿಲ್ಟನ್ ಯಂಗ್ ಸಮಿತಿ ಅಂತಕ್ಕಂಥದ್ದನ್ನ ಉತ್ತರವನ್ನು ಮಾಡಬೇಕಾಗುತ್ತೆ. ಇನ್ನು ಈ ರಿಸರ್ವ್ ಬ್ಯಾಂಕ್ ಅಂತಕ್ಕಂತಹದ್ದು 1935ರಲ್ಲಿ ಏಪ್ರಿಲ್ 1ನೇ ತಾರೀಕು ಸ್ಥಾಪನೆ ಆಯಿತು ಅಂತಕ್ಕಂತಹದ್ದು. ಈ ಏಪ್ರಿಲ್ 1ನೇ ತಾರೀಕು 1935ರಲ್ಲಿ ಸ್ಥಾಪನೆಯಾದಾಗ ಇದರ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿ ಇತ್ತು ಅಂತಕ್ಕಂತಹದ್ದು. ತದನಂತರ 1937ರಲ್ಲಿ ಕಲ್ಕತ್ತಾದಿಂದ ಮುಂಬೈಗೆ ಇದರ ಕೇಂದ್ರ ಕಚೇರಿ ವರ್ಗಾವಣೆ ಆಗ್ತಕ್ಕಂತಹದ್ದು. ತದನಂತರ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದನ್ನು 1949 ಜನವರಿ 1ರಂದು ಇದನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಅಂತಕ್ಕಂತಹದ್ದು. ಇನ್ನು ಮಹಾಜನ್ ಆಯೋಗ ಅಂತಕ್ಕಂತಹದ್ದು. ಈ ಮಹಾಜನ್ ಆಯೋಗವನ್ನು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗಡಿ ಸಮಸ್ಯೆಯನ್ನು ನಿವಾರಿಸಲು ರಚಿಸಿದಂತಹ ಒಂದು ಸಮಿತಿ. ಈ ಮಹಾಜನ್ ಆಯೋಗ ಏನಿದೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಸಮಸ್ಯೆ ಅಂತಂದರೆ ಬೆಳಗಾವಿ ಏನಿದೆ, ಇಂದಿನ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಭಾಗವನ್ನು ಅವರು ಮಹಾರಾಷ್ಟ್ರದವರು ನಮ್ಮದು ಅಂತಂದರೆ ಕರ್ನಾಟಕದವರು ಇಲ್ಲ ಅದು ನಮ್ಮದು ಅಂತಕ್ಕಂತಹದ್ದು. ಈ ಪ್ರಸ್ತುತವಾಗಿಯೂ ಕೂಡ ಆ ಹೋರಾಟ ಹಾಗೆ ನಡ್ಕೊಂಡು ಬರ್ತಾ ಇದೆ, ಆ ಗಡಿ ಸಮಸ್ಯೆ ಅಂತಕ್ಕಂತಹದ್ದು. ಅಂದರೆ ಇವಾಗ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕಕ್ಕೆ ಈ ಬೆಳಗಾವಿ ಅಂತಕ್ಕಂತಹದ್ದು ಒಂದು ಗಡಿ ಸಮಸ್ಯೆ ಆಗಿದ್ದರೆ, ನಮ್ಮ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕಕ್ಕೆ ಇಲ್ಲಿ ತಾಳ್ವಡಿ ಅಂತಕ್ಕಂತಹ ಒಂದು ಪ್ರದೇಶ ಅಂತಕ್ಕಂತಹದ್ದು ಕೂಡ ಒಂದು ಗಡಿ ಸಮಸ್ಯೆಯಾಗಿ ಉಳಿದಿದೆ ಅಂತಕ್ಕಂತಹದ್ದು. ಹಾಗೆ ಇನ್ನು ವಿಕ್ರು ಗೋಕಾಕ್ ಆಯೋಗ ಅಂತಕ್ಕಂತಹದ್ದು. ಈ ವಿಕ್ರು ಗೋಕಾಕ್ ಆಯೋಗ ಏನಿದೆ ಇದು ಕನ್ನಡ ಶಿಕ್ಷಣಕ್ಕೆ ಕುರಿತಾಗಿದೆ ಅಂತಕ್ಕಂತಹದ್ದು. ಈ ವಿಕ್ರು ಗೋಕಾಕ್ ಆಯೋಗವನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಖ್ಯಾತ ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಮಾಡಿದರು ಅಂತಕ್ಕಂತಹದ್ದು. ಇನ್ನು ಸರೋಜಿನಿ ಮಹಿಷಿ ಆಯೋಗ ಅಂತಕ್ಕಂತಹದ್ದು ಇದು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂತಹದ್ದು. ಇವತ್ತಿಗೂ ಕೂಡ ಈ ಸರೋಜಿನಿ ಮಹಿಷಿ ಆಯೋಗದ ವರದಿಯನ್ನು ಜಾರಿಗೆ ತಂದಿಲ್ಲ ನಮ್ಮ ಸರ್ಕಾರ. ಹಾಗಾಗಿ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ನೀವು ತರಬೇಕು ಅಂತ ಹೇಳಿ ಅನೇಕ ಹೋರಾಟಗಳು ಪ್ರಸ್ತುತವಾಗಿ ಕೂಡ ನಡ್ಕೊಂಡು ಬರ್ತಾ ಇದೆ ಅಂತಕ್ಕಂತಹದ್ದು. ಹಾಗೆ ಇನ್ನು ಶಂಕರ್ ಆಚಾರ್ಯ ಸಮಿತಿಯನ್ನು ನೋಡೋದಾದರೆ ಆರ್ಥಿಕ ವರ್ಷ ಬದಲಾವಣೆಗೆ ಸಂಬಂಧಿಸಿದೆ ಅಂತಕ್ಕಂತಹದ್ದು. ಪ್ರಸ್ತುತ ನಮ್ಮ ಭಾರತ ದೇಶದ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31 ಅಂತಕ್ಕಂತಹದ್ದು. ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭವಾದಂತಹ ನಮ್ಮ ಆರ್ಥಿಕ ವರ್ಷ ಮಾರ್ಚ್ 31ರ ತನಕ ಇರ್ತಕ್ಕಂತಹದ್ದು. ಇದನ್ನು ಜನವರಿಯಿಂದ ಡಿಸೆಂಬರ್ ತನಕ ಮಾಡಬೇಕು ಅಂತ ಹೇಳಿ ಒಂದು ಶಂಕರ್ ಆಚಾರ್ಯ ಸಮಿತಿ ವರದಿಯನ್ನು ನೀಡಿದೆ ಅಂತಕ್ಕಂತಹದ್ದು. ಇನ್ನು ಎಲ್ ನರಸಿಂಹಾರೆಡ್ಡಿ ಸಮಿತಿ ಅಂತಕ್ಕಂಥದ್ದು. ಈ ಎಲ್ ನರಸಿಂಹಾರೆಡ್ಡಿ ಸಮಿತಿ ಅಂತಕ್ಕಂತಹದ್ದು 1 ರ್ಯಾಂಕ್ 1 ಪೆನ್ಷನ್ ಅಂತಕ್ಕಂತಹ ಒಂದು ವರದಿಯನ್ನು ನೀಡುತ್ತೆ ಅಂತಕ್ಕಂತಹದ್ದು. ಇದರ ಜಾರಿಗೆ ಕುರಿತಾದಂತಹ ಸಮಿತಿ ಯಾವುದಂತಂದರೆ ನರಸಿಂಹರೆಡ್ಡಿ ಸಮಿತಿ ಅಂತಕ್ಕಂತಹದ್ದು. ಇನ್ನು ಇಂಜಂಟಿ ಶ್ರೀನಿವಾಸ್ ಸಮಿತಿ ಅಂತಕ್ಕಂತಹದ್ದು. ಅಂದರೆ ನಮ್ಮ ಭಾರತ ದೇಶ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದಿತ್ತು. ಹಾಗಾಗಿ ಕ್ರೀಡಾ ಕ್ಷೇತ್ರದ ಸುಧಾರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಇಂಜಂಟಿ ಶ್ರೀನಿವಾಸ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಕ್ಕಂತಹದ್ದು. ನಿಮಗೆ ಪ್ರಸ್ತುತವಾಗಿ ಗೊತ್ತಿರಬೇಕು, ಈ ಕ್ರೀಡಾ ಕ್ಷೇತ್ರದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಿರೋ ಹೊತ್ತಿಗೆ ಈ ಪ್ರಸ್ತುತ ನಮ್ಮ ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶದ ಅನೇಕ ಆಟಗಾರರು ಪದಕಗಳನ್ನ ಗೆದ್ಕೊಂಡು ಬರ್ತಾ ಇರ್ತಕ್ಕಂತಹದ್ದು.
ಇನ್ನು ಕೊಠಾರಿ ಆಯೋಗ ಅಂತಕ್ಕಂತಹದ್ದು ಇದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿರ್ತಕ್ಕಂತಹದ್ದು. ಈ ಕೊಠಾರಿ ಆಯೋಗವನ್ನು 1964ರಲ್ಲಿ ಇದು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ನೇಮಕ ಮಾಡ್ತಾರೆ. ಈ ಕೊಠಾರಿ ಆಯೋಗ ಅಂತಕ್ಕಂತಹದ್ದು 10+2+3 ಅನ್ನೋ ಒಂದು ಸೂತ್ರದಲ್ಲಿ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳುತ್ತೆ. 10 ಅಂತಂದರೆ 1ರಿಂದ 10ನೇ ತರಗತಿ ತನಕ, 2 ಅಂತಂದರೆ ಪದವಿ ಪೂರ್ವ ಶಿಕ್ಷಣ ಅಂತ. ಅಂದರೆ ಪ್ರಾಥಮಿಕ PUC ಮತ್ತು ಸೆಕೆಂಡ್ PUC ಅಂತ ನಾವು ಏನು ಓದ್ತೀವಿ ಅದನ್ನು 2 ಅಂತ ಹೇಳ್ತಾರೆ. ಹಾಗೆ 3 ಅಂತಂದರೆ ಪದವಿ ಅಂತಕ್ಕಂಥದ್ದು. ಈಗ ನಾವು ಏನು ಓದ್ತೀವಿ BA, BSc, BCom ಅಂತ ಇದನ್ನು ಹೇಳಿದಂತಹ ಸಮಿತಿ ಯಾವುದು ಅಂತಂದರೆ ಈ ಕೊಠಾರಿ ಆಯೋಗ ಅಂತಕ್ಕಂತಹದ್ದು. ಇನ್ನು JM ಪಾಂಚಾಲ್ ಸಮಿತಿ ಅಂತಕ್ಕಂತಹದ್ದು. ಈ JM ಪಾಂಚಾಲ್ ಸಮಿತಿ ಅಂತಕ್ಕಂತಹದ್ದು ಮಹದಾಯಿ ನದಿ ವಿವಾದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಮಹದಾಯಿ ನದಿ ಏನಿದೆ, ಈ ಮಹದಾಯಿ ನದಿಗೆ ನಮ್ಮ ರಾಜ್ಯ ಮತ್ತು ಗೋವಾ ರಾಜ್ಯದ ನಡುವೆ ಅನೇಕ ವಿವಾದಗಳಿರ್ತಕ್ಕಂತಹದ್ದು. ಈ ವಿವಾದಕ್ಕೆ ಸಂಬಂಧಿಸಿದಂತಹ ಸಮಿತಿಯೇ JM ಪಾಂಚಾಲ್ ಸಮಿತಿ ಅಂತಕ್ಕಂತಹದ್ದು. ಇನ್ನು M ನರಸಿಂಹನ್ ಸಮಿತಿ ಅಂತಕ್ಕಂತಹದ್ದು ಬ್ಯಾಂಕುಗಳ ಸುಧಾರಣೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಈ ನರಸಿಂಹನ್ ಸಮಿತಿಯನ್ನು ಆಧರಿಸಿ 1982ರಲ್ಲಿ ನಬಾರ್ಡ್ ಅಂತಕ್ಕಂತಹ ಬ್ಯಾಂಕ್ ಮತ್ತು ಎಕ್ಸಿಮ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ. ಈ ಎರಡು ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣವಾದಂತಹ ಸಮಿತಿ ಯಾವುದಂತಂದರೆ ಈ M ನರಸಿಂಹನ್ ಸಮಿತಿ ಅಂತಕ್ಕಂತಹದ್ದು. ನಿಮ್ಗೆ ಕೇಳ್ತಾ ಹೋಗ್ತಾರೆ, ಈ ನಬಾರ್ಡ್ ಬ್ಯಾಂಕ್ ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು? ಈ ನಬಾರ್ಡ್ ಬ್ಯಾಂಕ್ ಸಂಬಂಧಿಸಿರ್ತಕ್ಕಂತಹದ್ದು ಗ್ರಾಮೀಣ ಮತ್ತು ಕೃಷಿಗೆ ಅಂತಕ್ಕಂತಹದ್ದು. ಇನ್ನು ಎಕ್ಸಿಮ್ ಬ್ಯಾಂಕ್ ಅಂತಕ್ಕಂಥದ್ದು ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನುವಂತಹ ಒಂದು ಬ್ಯಾಂಕ್ ಅಂತಕ್ಕಂಥದ್ದು ಎಕ್ಸಿಮ್ ಬ್ಯಾಂಕು. ಇನ್ನು ಗಾಡ್ಗಿಲ್ ಸಮಿತಿ ಅಂತಕ್ಕಂತಹದ್ದು. ಈ ಗಾಡ್ಗಿಲ್ ಸಮಿತಿ ಅಂತಕ್ಕಂತಹದ್ದು ಒಂದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲವನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕು ಮತ್ತು ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದು ಒಂದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಅದರ ಒಂದು ಅಧ್ಯಯನಕ್ಕೆ ನೇಮಕ ಮಾಡಿದಂತಹ ಸಮಿತಿ ಅಂತಂದರೆ ಅದು ಗಾಡ್ಗಿಲ್ ಸಮಿತಿ ಅಂತಕ್ಕಂತಹದ್ದು. ಹಾಗೆ ಕಸ್ತೂರಿ ರಂಗನ್ ಸಮಿತಿ ಅಂತಕ್ಕಂತಹದ್ದು ಕೂಡ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಸಮಿತಿ. ಈ ಕಸ್ತೂರಿ ರಂಗನ್ ಅವರು ನಮ್ಮ ಕರ್ನಾಟಕದ ಜ್ಞಾನ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು ಅಂತಕ್ಕಂತಹದ್ದು. ಹಾಗೆ ಪ್ರಸ್ತುತ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಇದು ನಾವೇ ಮೊದಲು ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರ್ತೀವಿ ಅಂತ ಇದ್ದಾರಲ್ಲ, ಆ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಒಂದು ಅಧ್ಯಕ್ಷರಾಗಿದ್ದಂತಹವರು ಈ ಕಸ್ತೂರಿ ರಂಗನ್ ಅವರೇ. ಇನ್ನು MN ಶ್ರೀನಿವಾಸ್ ಮೂರ್ತಿ ಆಯೋಗ ಅಂತಕ್ಕಂತಹದ್ದು ಇದು ಕರ್ನಾಟಕದ 6ನೇ ವೇತನ ಆಯೋಗ ಅಂತಕ್ಕಂತಹದ್ದು. ಇನ್ನು ಅಶೋಕ್ ಕುಮಾರ್ ಮಾಥುರ್ ಆಯೋಗ ಅಂತಕ್ಕಂತಹದ್ದು ಇದು ಕೇಂದ್ರದ 7ನೇ ವೇತನ ಆಯೋಗ ಅಂತಕ್ಕಂತಹದ್ದು. ಇನ್ನು ಸಂತನಂ ಆಯೋಗ ಅಂತಕ್ಕಂತಹದ್ದು ಇದು ಒಂದು ಭ್ರಷ್ಟಾಚಾರ ನಿರ್ಮೂಲನೆಗೆ ಕುರಿತಾಗಿ ನೇಮಕ ಮಾಡಿದಂತಹ ಆಯೋಗ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ಇರ್ತಕ್ಕಂತಹದ್ದು. ಆ ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಒಂದು ಸಂತನಂ ಆಯೋಗವನ್ನು ನೇಮಕ ಮಾಡಿತು ಅಂತಕ್ಕಂತಹದ್ದು. ಇನ್ನು RN ಮಲ್ಹೋತ್ರಾ ಅಂತಕ್ಕಂತಹ ಸಮಿತಿ ಅಂದರೆ RN ಮಲ್ಹೋತ್ರಾ ಆಯೋಗ ಏನಿದೆ ಇದು ವಿಮೆ ಕ್ಷೇತ್ರದ ಸುಧಾರಣೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಅಂತ ನಾವೇನು ಕರಿತೀವಿ ಆ ಕ್ಷೇತ್ರದ ಒಂದು ಸುಧಾರಣೆಯನ್ನು ಮಾಡಬೇಕು ಅಂತ ಹೇಳಿ ನೇಮಕ ಆದಂತಹ ಆಯೋಗ ಅದು RN ಮಲ್ಹೋತ್ರಾ ಆಯೋಗ ಅಂತಕ್ಕಂತಹದ್ದು. ಇನ್ನು NN ವಾಂಚು ಸಮಿತಿ ಅಂತಕ್ಕಂತಹದ್ದು. ಈ NN ವಾಂಚು ಸಮಿತಿ ಅಂತಕ್ಕಂತಹದ್ದು ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಕುರಿತಾದಂತಹದ್ದು. ಅಂದರೆ ಕೈಗಾರಿಕೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಿಗೆ ಬೇಕಾದಂತಹ ಮೂಲಭೂತ ಒಂದು ಸೌಕರ್ಯ ಆದಂತಹ ಸಾರಿಗೆ ಇರ್ಬೋದು, ವಿದ್ಯುತ್ ಇರ್ಬೋದು, ಹಾಗೆ ಕಚ್ಚಾ ಪದಾರ್ಥಗಳಿರ್ಬೋದು, ಇದನ್ನು ನೀವು ಯಾವ ರೀತಿ ಒಂದು ಅವರಿಗೆ ತಲುಪಿಸಬೇಕು ಮತ್ತು ಅವೆರಡನ್ನು ಹೇಗೆ ನೀವು ಉದ್ಧಾರ ಮಾಡಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ NN ವಾಂಚು ಸಮಿತಿಯನ್ನು ನೇಮಕ ಮಾಡಿರ್ತಕ್ಕಂತಹದ್ದು. ಇನ್ನು ಹಂಟರ್ ಆಯೋಗ ಅಂತಕ್ಕಂತಹದ್ದು. ಈ ಹಂಟರ್ ಆಯೋಗ ಅಂತಕ್ಕಂತಹದ್ದು ಜಲಿಯನ್ ವಾಲಾಬಾಗ್ ಘಟನೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ 1919ರಲ್ಲಿ ಏಪ್ರಿಲ್ 13ನೇ ತಾರೀಕು ಒಂದು ಜಲಿಯನ್ ವಾಲಾಬಾಗ್ ಅನ್ನುವಂತಹ ಘಟನೆ ನಡೆಯುತ್ತೆ. ಆ ಜಲಿಯನ್ ವಾಲಾಬಾಗ್ ಎನ್ನುವಂತಹ ಘಟನೆಯ ಕುರಿತು ತನಿಖೆ ಮಾಡಲಿಕ್ಕೆ ನೇಮಕ ಆದಂತಹದ್ದು ಈ ಹಂಟರ್ ಆಯೋಗ ಅಂತಕ್ಕಂತಹದ್ದು. ಇನ್ನು ದಿನೇಶ್ ಗೋಸ್ವಾಮಿ
ಆಯೋಗ ಅಂತಕ್ಕಂತಹದ್ದು. ಈ ದಿನೇಶ್ ಗೋಸ್ವಾಮಿ ಸಮಿತಿ ಏನಿದೆ ಇದು ಚುನಾವಣಾ ಆಯೋಗದ ಸುಧಾರಣೆಗೆ ಸಂಬಂಧಿಸಿರ್ತಕ್ಕಂತಹದ್ದು ಅಂತಕ್ಕಂತಹದ್ದು. ಇದನ್ನು ನೇಮಕ ಮಾಡಿದ್ದು 1993ರಲ್ಲಿ. ಅಂದರೆ ಚುನಾವಣಾ ಆಯೋಗದಲ್ಲಿ ಅನೇಕ ಒಂದು ಲೋಪದೋಷಗಳಿತ್ತು ಮತ್ತು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಮತ್ತು ಹೇಗೆ ಅದನ್ನು ಸುಧಾರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು ನೇಮಕ ಮಾಡ್ತಾರೆ. ಈ ದಿನೇಶ್ ಗೋಸ್ವಾಮಿ ಸಮಿತಿ ಅಂತಕ್ಕಂತಹದ್ದು ಪ್ರಸ್ತುತ ಇರುವಂತಹ ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇಬ್ಬರು ಚುನಾವಣಾ ಆಯುಕ್ತರೇನಿದ್ದಾರೆ 3 ಜನ, ಆ ರೀತಿ ನೀವು ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಇದಕ್ಕೂ ಮುಂಚೆ ಏನಾಗುತ್ತೆ ಅಂತಂದರೆ ಒಬ್ಬ ಮುಖ್ಯಸ್ಥ ಮಾತ್ರ ಇದ್ದ, ಅವನು ಎಲ್ಲ ಚುನಾವಣೆಗಳನ್ನ ನಡೆಸಲು ಕಷ್ಟ ಆಗ್ತಿತ್ತು. ಹಾಗಾಗಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇಬ್ಬರು ಉಪ ಚುನಾವಣಾ ಆಯುಕ್ತರನ್ನ ನೀವು ನೇಮಕ ಮಾಡಿ ಅಂತ ಹೇಳಿ 3 ಸದಸ್ಯ ಒಂದು ಆಯೋಗ ಇರಬೇಕು ಅಂತ ಹೇಳಿ ಇದು ವರದಿಯನ್ನು ಸಲ್ಲಿಸ್ತಕ್ಕಂತಹದ್ದು. ಇನ್ನು ವೀರಪ್ಪ ಮೊಯ್ಲಿ ಸಮಿತಿ ಅಂತಕ್ಕಂತಹದ್ದು. ಈ ವೀರಪ್ಪ ಮೊಯ್ಲಿ ಸಮಿತಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ತೆರಿಗೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಇನ್ನು ಕೆ.ಸಿ. ನಿಯೋಗಿ ಆಯೋಗ ಅಂತಕ್ಕಂತಹದ್ದು. ಈ ಕೆ.ಸಿ. ನಿಯೋಗಿ ಆಯೋಗ ಅಂತಕ್ಕಂತಹದ್ದು ಒಂದು ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲು ನೇಮಕ ಮಾಡಿದಂತಹ ಆಯೋಗ. ಅಂದರೆ 1951ರಿಂದ ಪಂಚವಾರ್ಷಿಕ ಯೋಜನೆಗಳು ಜಾರಿಯಾಗುತ್ತೆ. ಆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಏನೆಲ್ಲ ರೂಪುರೇಷೆಗಳನ್ನು ಮಾಡಬೇಕು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೇಮಕ ಮಾಡಿದಂತಹ ಸಮಿತಿ ಅದು ಕೆ.ಸಿ. ನಿಯೋಗಿ ಆಯೋಗ ಅಂತಕ್ಕಂತಹದ್ದು. ಇನ್ನು ಡಿ.ಎಂ. ನಂಜುಂಡಪ್ಪ ಸಮಿತಿ ಅಂತಕ್ಕಂತಹದ್ದು. ಈ ಡಿ.ಎಂ. ನಂಜುಂಡಪ್ಪ ಸಮಿತಿ ಅಂತಕ್ಕಂತಹದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೆ ನೇಮಕ ಆದಂತಹ ಸಮಿತಿ ಅಂತಕ್ಕಂತಹದ್ದು. ಈ ಸಮಿತಿಯ ವರದಿಯನ್ನು ಆಧರಿಸಿಯೇ 371ನೇ ವಿಧಿಯಲ್ಲಿ ಒಂದು ಜೆ ವಿಧಿಯನ್ನು ಇದು ಮಾಡಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿಯನ್ನು ನೀಡಿರತಕ್ಕಂತಹದ್ದು. ಇನ್ನು ಆರ್.ಎಸ್. ಬಚವತ್ ಆಯೋಗ ಅಂತಕ್ಕಂತಹದ್ದು ಇದು ಅತಿ ಮುಖ್ಯವಾದದ್ದು. ಅಂದರೆ ಕೃಷ್ಣಾ ನದಿ ವಿವಾದಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ ಈ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕಕ್ಕೆ ಈ ಕೃಷ್ಣಾ ನದಿ ವಿವಾದ ಇರ್ತಕ್ಕಂತಹದ್ದು. ಈ ಕೃಷ್ಣಾ ನದಿ ವಿವಾದವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಮತ್ತು ಅದನ್ನು ಯಾವ ರೀತಿ ನೀವು ಅಳವಡಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಆರ್.ಎಸ್. ಬಚವತ್ ಆಯೋಗ ಅಂತಕ್ಕಂತಹದ್ದು ವರದಿಯನ್ನು ಸಲ್ಲಿಸ್ತಕ್ಕಂತಹದ್ದು. ಇನ್ನು ಮಂಡಲ ಆಯೋಗ ಅಂತಕ್ಕಂತಹದ್ದು ಇದು ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂತಹದ್ದು. ಅಂದರೆ ಹಿಂದುಳಿದ ವರ್ಗಗಳಿಗೆ ಯಾವ ಜಾತಿಗಳನ್ನ ಸೇರಿಸಬೇಕು ಮತ್ತು ಅವರಿಗೆ ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಮಂಡಲ ಆಯೋಗವನ್ನು ನೇಮಕ ಮಾಡುತ್ತೆ. ಈ ಮಂಡಲ ಆಯೋಗ ಅಂತಕ್ಕಂತಹದ್ದು ಹಿಂದುಳಿದ ವರ್ಗದವರಿಗೆ ನೀವು 27% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಪ್ರಸ್ತುತ ನಮ್ಮ ಹಿಂದುಳಿದ ವರ್ಗದವರಿಗೆ 27% ಇರ್ತಕ್ಕಂತಹದ್ದು ಇವರ ಒಂದು ವರದಿಯನ್ನು ಆಧರಿಸಿ. ಇನ್ನು ರಾಜ ಚೆಲ್ಲಯ್ಯ ಸಮಿತಿ ಅಂತಕ್ಕಂತಹದ್ದು. ಈ ರಾಜ ಚೆಲ್ಲಯ್ಯ ಸಮಿತಿ ಅಂತಕ್ಕಂತಹದ್ದು ಒಂದು ತೆರಿಗೆ ಸುಧಾರಣೆ ಕುರಿತಂತಹ ಸಮಿತಿ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಪ್ರಮುಖವಾದಂತಹ ಸಮಿತಿಗಳು ಅಥವಾ ಆಯೋಗಗಳು, ಅವುಗಳು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿವೆ ಅಂತಕ್ಕಂತಹದ್ದು. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಇರೋದರಿಂದ ನಾವು ಇಂದಿನ ತರಗತಿಯಲ್ಲಿ ಪ್ರಮುಖ ಸಮಿತಿಗಳು ಹಾಗೂ ಆಯೋಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಧನ್ಯವಾದಗಳು.